ನವರಸ ಸ್ವಾದ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಕಡಲೆಬೇಳೆ ಹೋಳಿಗೆ ಮಾಡ್ತಾ ಇದ್ದೀವಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ವಿಡಿಯೋ ಬಂದುಬಿಟ್ಟು ನಮ್ಮ ಮೊದಲ ಪ್ರಯತ್ನ ಆಗಿದೆ. ಎಲ್ಲಾದರೂ ತಪ್ಪಾದರೆ ಕ್ಷಮಿಸಿ, ನಮ್ಮನ್ನು ಪ್ರೋತ್ಸಾಹಿಸಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಕಡಲೆಬೇಳೆ ಹೋಳಿಗೆಗೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ಪು ಕಡಲೆಬೇಳೆ, ಸುಮಾರು 150 ಗ್ರಾಮ್ ಇದೆ. ಒಂದು ಕಪ್ಪು ಬೆಲ್ಲ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ 1.5 ಕಪ್ ತನಕನೂ ಹಾಕ್ಕೋಬೋದು. ಗೋಧಿ ಹಿಟ್ಟು ಸುಮಾರು ನಿಮಗೆ ಒಂದು 2 ಕಪ್ ಅಷ್ಟು ಹಿಡಿಸುತ್ತೆ. ಎಣ್ಣೆ 1 ಟೇಬಲ್ ಸ್ಪೂನು. ಅರಿಶಿಣದ ಪುಡಿ 1 ಚಿಟಿಕೆ. ಇವತ್ತು ನಾವು ಕಡಲೆಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀವಿ. ಇದು ಒಂದು ಸುಮಾರು ಈ ಬಟ್ಲಲ್ಲಿ ಒಂದು ಫುಲ್ ತೊಗೊಂಡಿದ್ದೀನಿ. ಇದಕ್ಕೆ 2 ಸಲ ನೀರು ತೊಳೆದು ಇದರಿಂದ 3 ಬಟ್ಲು ನೀರು ಕಾಯಕ್ಕೆ ಇಟ್ಬಿಟ್ಟು ಕುದಿಯೋದ್ಮೇಲೆ ಎಣ್ಣೆ ಅರಿಶಿನ ಹಾಕ್ಬಿಟ್ಟು ಇದನ್ನು ಬೇಯಕ್ಕಿಡೋಣ. ಬನ್ನಿ 2 ಸಲ ತೊಳ್ಕೊಂಬರೋಣ. ನೋಡಿ ವೀಕ್ಷಕರೇ, ನೀರು ಕುದೀತಾ ಇದೆ. ಇದಕ್ಕೊಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಳೆನ ಇದಕ್ಕೆ ಹಾಕ್ಬಿಟ್ಟು ಬೇಯಕ್ಕಿಡೋಣ. ಮೀಡಿಯಮ್ ಉರಿಲಿ 4 ವಿಸಿಲ್ ಬಂದುಬಿಟ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ. ಅಷ್ಟು ಕುದಿಸ್ಕೊಂಡ್ರೆ ನೀವು ಸಾಕು. ಬೇಳೆ ಬೆಂದ ತಕ್ಷಣ ಬೆಲ್ಲ ಹಾಕಕ್ಕೆ ಈಸಿ ಆಗುತ್ತೆ. ನೋಡಿ ಇವಾಗ ಕುದಿಸ್ತಾ ಇದ್ದೀನಿ. 4 ವಿಸಿಲ್ ಬರಲಿ, ಬಂದು ತಣ್ಣಗಾಗಲಿ. ಬೇಳೆ ಬೇಯೋಷ್ಟರಲ್ಲಿ ಹಿಟ್ಟು ಕಲಿಸ್ಕೊಳ್ಳೋಣ. ಇದು ಗೋಧಿ ಹಿಟ್ಟು ಜಲ್ದಿ ಹಿಡಿದು ಉಪ್ಪು ಹಾಕಿದ್ದೀನಿ. ಹಿಟ್ಟು ಹೆಂಗೆ ಕಲಿಸ್ಕೊಳ್ಳೋದಂತೆ ನೋಡಿ ಬನ್ನಿ. ಅದಕ್ಕೆ ಬಂದಮೇಲೆ ಸ್ವಲ್ಪ ಇದು ಮಾಡಿ ಚೂರು ನೀರು ಹಾಕ್ಬಿಟ್ಟು ಇದನ್ನ 10 ನಿಮಿಷ ನೆನೆಸ್ಬಿಡೋಣ. ನೋಡಿ 10 ನಿಮಿಷ ಆಗಿದೆ. ನೀರೆಲ್ಲ ಹೀರ್ಕೊಂಡಿದೆ. ನೋಡಿ ಇನ್ನೊಂದು ಸಲ ಮಿದ್ಕೊಂಡು, ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ. ಈ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಪುಟಾಣಿ ಕಲ್ಲಿರುತ್ತಲ್ಲ ಅದನ್ನ ಸ್ವಲ್ಪ ತೊಳ್ಕೊಂಡು ಈ ಥರ ಕುಟ್ಕೊಂಡು ಬರಬೇಕು. ಅಂದರೆ ಎಲ್ಲಾದರೂ ಗಂಟಿದ್ರೆ ಎಲ್ಲೂ ಗಂಟಿರಲ್ಲ. ಸಮವಾಗಿ ಮೆತ್ತಗೆ ಬರೋದ್ರಿಂದ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಎಷ್ಟು ತೆಳ್ಳಗೆ ಲಟ್ಸಿದ್ರೂ ಒಬ್ಬಟ್ಟು ಚೆನ್ನಾಗಾಗತ್ತೆ. ಇದೇ ಥರ ಒಂದು ನಿಮಿಷ ಚೆನ್ನಾಗಿ ಕುಟ್ಕೊಂಡ್ಬಿಡ್ಬೇಕು. ನಿಧಾನಕ್ಕೆ ಕುಟ್ಟಿ, ತುಂಬ ಜೋರಾಗಿ ಕುಟ್ಟೋದೇನು ಬೇಕಾಗಿಲ್ಲ. ನಿಧಾನಕ್ಕೆ ಕುಟ್ಕೊಂಡು ನೀರಿರುತ್ತಲ್ವ ಈ ಥರ ಮತ್ತೆ ತಿರ್ಗಾ ಮಿದ್ಕೊಂಡ್ಬಿಡ್ಬೇಕು. ನೋಡಿ ಇವಾಗ ಮೆತ್ತಗೆ ಬಂದಿದೆ. ಇದೆಲ್ಲ ಈ ಹದಕ್ಕಿದ್ರೆ ಸಾಕು. ಈ ಟೈಮಲ್ಲಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು 1 ಅವರ್ ಆದರೂ ಬಿಡಬೇಕು. ಎಷ್ಟು ಟೈಮ್ ಬಿಡ್ತೀರೋ ಅಷ್ಟು ಒಳ್ಳೆಯದು. ಮಿನಿಮಮ್ 1 ಅವರ್ ಬಿಟ್ಟರೆ, ಮ್ಯಾಕ್ಸಿಮಮ್ ಎಷ್ಟು ಬಿಡ್ತೀರಿ ಟೈಮು ಒಂದು 4ರಿಂದ 5 ಅವರ್ ಬಿಟ್ಟರು ಓಕೆ. 1 ಅವರ್ ಆದರೂ ಬಿಡಬೇಕು. ಎಣ್ಣೆ ಹಚ್ಬಿಟ್ಟು 1 ಅವರ್ ಮುಚ್ಚಿಟ್ಬಿಡೋಣ. ನೋಡಿ ತಣ್ಣಗಾಗಿದೆ ಕುಕ್ಕರು. ನೋಡೋಣ ಬೇಳೆ ಬೆಂದಿದೆ ಅಂತೇಳಿ. ನೋಡಿ ಬೇಳೆ ಬೆಂದಿದೆ. ಇಷ್ಟು ಮೆತ್ತಗಾದರೆ ಸಾಕು, ಬೇಳೆ ಬೆಂದಿರುತ್ತೆ. ನೀರು ಬಸ್ಕೊಂಡು ಬೆಲ್ಲ ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ಬೆಲ್ಲ ಹಾಕೋಣ. ಸ್ವಲ್ಪ ಜೋರು ಉರಿ ಇಡಿ. ಬೆಲ್ಲ ಕೂರ್ಕೋ ತನಕ ಬೆಲ್ಲ ಅದ್ರ ಜೊತೆ ಮಿಕ್ಸ್ ಆಗುತ್ತೆ ನೀಟಾಗಿ. ನೋಡಿ ನೀರು ಕುದೀತಾ ಇದೆ. ಇದು ಬೆಲ್ಲ ನೀರು ಬಿಟ್ಕೊಂಡಿದೆ. ಈ ನೀರು ಪೂರ್ತಿ ಅಡ್ಸೋ ತನಕ
ನಾವು ಬೇಯಿಸ್ತಾ ಇರಬೇಕು. ನೋಡಿ ಬೆಲ್ಲ ಎಲ್ಲ ಹಚ್ಚಿದೆ. ಈ ಟೈಮಲ್ಲೇ ಗ್ಯಾಸ್ ಆಫ್ ಮಾಡಿಬಿಟ್ಟು ಏಲಕ್ಕಿ ಪುಡಿನ ಹಾಕೋಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷದಲ್ಲಿ ಆರೋಗುತ್ತೆ. ಆರೋಗ್ಮೇಲೆ ರುಬ್ಕೊಂಡ್ಬಿಡೋಣ. ಆರೋಗಿದೆ, ಇವಾಗ ಒಂದು ಅರ್ಧ ಗಂಟೆ ಆಯಿತು. ಇವಾಗ ರುಬ್ಬಕ್ಕೆ ಹಾಕೋಣ. ನೋಡಿ ಇದು ಹೂರ್ಣ ರೆಡಿ ಆಗಿದೆ. ನೋಡಿ ಈ ಥರ ಗಂಧದ ಥರ ಮೆತ್ತಿಗೆ ಹೂರ್ಣ ಆಗಬೇಕು. ಅವಾಗ ನೀವು ಒಬ್ಬಟ್ಟನ್ನ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೋದು. ಇಲ್ಲೆಲ್ಲ ತಟ್ಬಿಟ್ಟು ಮಾಡ್ತಾರೆ, ಆದರೆ ನಾವು ಲಟ್ಟಿಸ್ಬಿಟ್ಟು ಮಾಡ್ತೀವಿ. ಇವತ್ತು ನಿಮಗೆ ಗೊತ್ತಾಗುತ್ತೆ ಒಬ್ಬಟ್ಟು ಯಾವ ಥರ ಮಾಡಿದ್ರೆ ತೆಳ್ಳಗೆ ಬರುತ್ತೆ ಅಂತೇಳಿ. ಎಷ್ಟು ತೆಕ್ಕೊಂಡ್ಬಿಡೋಣ. ನೋಡಿ ಹೂರ್ಣ ಎಲ್ಲ ಆಗಿದೆ. ಇದನ್ನು ನೀವು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಇಟ್ಕೋಬೇಕು. ಅಂದರೆ ಫಾಸ್ಟಾಗಿ ಒಂದಾದ್ಮೇಲೆ ಒಂದು ಒಬ್ಬಟ್ಟು ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಾವು 200 ಗ್ರಾಮ್ಗೆ ಎಷ್ಟು ಉಂಡೆ ಆಗುತ್ತೆ ಅಂತ ನೋಡೋಣ. ನೋಡಿ ಎಲ್ಲನೂ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದು 12 ಉಂಡೆ ಇದೆ. ನೀವು 200 ಗ್ರಾಮ್ ಹಾಕಿದ್ರೆ ಮಿನಿಮಮ್ 12 ಒಬ್ಬಟ್ಟು ರೆಡಿ ಮಾಡ್ಬೋದು. ಈಸಿಯಾಗಿ ಈ ಥರ ಮಾಡಿಕೊಂಡ್ರೆ ಬೇಗ ಒಬ್ಬಟ್ಟು ಲಟ್ಸೋಕ್ಕೆ ಈಸಿ ಆಗುತ್ತೆ. ನೋಡಿ ಹಿಟ್ಟೇನಾಗಿದೆ ಅಂತ ನೋಡೋಣ. 1 ಅವರ್ ಆಗಿದೆ. ನೋಡಿ ಈ ಥರ ಮೆತ್ತಗೆ ಬರಬೇಕು. ಮೆತ್ತಗೆ ಬಂದರೆ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೂ ಲಟ್ಸ್ಕೋಬೋದು. ಇದಕ್ಕೇನು ಎಣ್ಣೆ ಹಾಕಿಲ್ಲ, ಏನೂ ಇಲ್ಲ. ಗೋಧಿ ಹಿಟ್ಟಲ್ಲಿ ಉಪ್ಪು ಹಾಕಿ ನಾದಿ ಮೇಲೆ ಒಂಚೂರು ಎಣ್ಣೆ ಹಚ್ಚಿರೋದಷ್ಟೇ. ಇದನ್ನು ನೀವು ಇಷ್ಟ ಅದಕ್ಕೆ ಬಂದುಬಿಟ್ರೆ ಸಾಕು. ನೀವು ಒಬ್ಬಟ್ಟು ತಟ್ಟಕ್ಕೆ ಈಸಿ ಆಗುತ್ತೆ. ಒಬ್ಬಟ್ಟು ತಟ್ಟನ ಹಿಟ್ಟು ನೆಂದಿದೆ. ನೋಡಿ ಎಷ್ಟು ಸ್ಮೂತಾಗಿ ಹಿಟ್ಟು ಬಂದಿದೆ, ಕಾಣಿಸ್ತಾ ಇದೆಯಲ್ಲ. ಇವಾಗ ಇದನ್ನು ಗುಳ್ಳಿ ಮಾಡಿಕೊಂಡು ಹಿಟ್ಟಲ್ಲಿ ಎದ್ದಬೇಕು. ಇದು ಗೋಧಿ ಹಿಟ್ಟು. ಒಂದು ಉಂಡೆ ತೊಗೊಂಡು ಈ ಹಿಟ್ಟಲ್ಲಿ ಇಟ್ಕೊಂಡು ಮೇಲೆ ಒಂದು ಬೇಳೆಯಿಂದ ತಳ್ತಾ ಬರಬೇಕು. ಕೆಳಗಡೆ ಅಂಟ್ಕೋ ಥರ ಇದೆ ಅಂದರೆ ನೀವು ಮೇಲೆ ಇನ್ನೊಂಚೂರು ಹಿಟ್ಟು ಹಚ್ಕೋಬೋದು. ಫ್ಲ್ಯಾಟ್ ಆಗುತ್ತಲ್ಲ ಆವಾಗ ಹಿಂಗೆ ಮುಂದಕ್ಕೆ ಮೇಲೆ ಎತ್ತಾ ಬರಬೇಕು. ಸ್ವಲ್ಪ ಕೈಗೆ ಅಂಟ್ತಾ ಇದೆ ಅಂದರೆ ಚೂರು ಎಣ್ಣೆ ಹಚ್ಕೊಳ್ಳಿ. ಮೇಲೆ ಹಂಚ್ಕೊಂಡು ಇದು ಏನಕ್ಕೆ ಅಂದರೆ ಎಕ್ಸ್ಟ್ರಾ ಹಿಟ್ಟು ಏನಾದರೂ ಇದ್ದರೆ ಆಚೆ ಇರಲಿ ಅಂತ. ಸೊ ಇದು ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ರೌಂಡ್ ಮಾಡಿಕೊಂಡು ತಟ್ಟಿ ನಿಧಾನಕ್ಕೆ ರೌಂಡ್ಗೆ ತಿರ್ಸ್ತಾ ಬನ್ನಿ. ಇಷ್ಟು ದೊಡ್ಡದಾದ್ಮೇಲೆ ಕೆಳಗಡೆ ಎಣ್ಣೆ ಹಚ್ಚಿ ನೋಡಿ ಹಿಂಗೆ ಒಂದು ಲೆವೆಲ್ಗೆ ಇದಾದಮೇಲೆ ಒಂದು ಸೈಡ್ ಮಾತ್ರ ಹಿಂಗೆ ತಿರ್ಸ್ತಾ ಬನ್ನಿ. ನೀವು ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು. ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚಿ ಹೆಂಚ್ಕೊಂಚೂರು ಎಣ್ಣೆ ಹೆಂಚು ಚೆನ್ನಾಗಿ ಕಾಯ್ದಿರಬೇಕು. ಊಟ ಇಟ್ಬಿಟ್ಟು ಎತ್ಕೊಂಡ್ಬಿಡೋದು ಅಷ್ಟು. ಸ್ವಲ್ಪ ಉಪ್ಪಿದೆ, ಬೆಂದಿದೆ ಅಲ್ವಾ, ರವೆಯನ್ನು ಸಾಕಾಗ. ಉರಿನ ನೋಡಿಕೊಂಡು ಒಬ್ಬಟ್ಟು ಯಾವ ಥರ ಬೇಯ್ತಾ ಇದೆಯೋ ಹೆಚ್ಚು ಕಡಿಮೆ ಮಾಡಿಕೊಡಿ. ಜಾಸ್ತಿ ಉರಿದ್ರೆ ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಆಯಿತು ಅಂದರೆ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಅದು ನಿಮ್ಮ ಹದದ ಮೇಲೆ ಹೋಗುತ್ತೆ. ಇದು ಬೆಂದಿಲ್ವಲ್ಲ, ಇನ್ನೊಂದು ಸಲ ಹೊಳ್ಳಿಸ್ಬಿಟ್ಟು ಇನ್ನೊಂದು ಚೂರು ಬೇಯಿಸೋಣ. ಫುಲ್ ಕೆಂಪಗೆ ಬರಬೇಕಿದು.
ಮೇಲ್ಗಡೆ ಬೆಂದಿಲ್ಲ, ಅದಕ್ಕೆ ಫೋಲ್ಡ್ ಮಾಡಿ ಬೇಯಿಸ್ತಾ ಇದ್ದೀವಿ. ಇದೇ ಥರ ಎಲ್ಲ ಒಬ್ಬಟ್ಟುಗಳನ್ನ ಮಾಡ್ತಾ ಇರಬೇಕು. ಇದೇ ಥರ ಎಲ್ಲರೂ ಒಬ್ಬಟ್ಟನ್ನ ಇದೇ ಥರ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಓನ್ಲಿ 15 ನಿಮಿಷದಲ್ಲಿ ಹೋಳಿಗೆ ರೆಡಿ ಆಗೋಯ್ತು. ಇದೇ ಥರ ಎಲ್ಲ ಒಬ್ಬಟ್ಟನ್ನು ಮಾಡಿ ಬೇಯಿಸ್ಬಿಡೋದು. ಉಬ್ಬುತ್ತಲ್ಲ ಆವಾಗ ಸೈಡಲ್ಲಿ ಬೇಯಲ್ಲ ಅಂಥೇಳಿ ನಾವೇನು ಮಾಡಬೇಕು, ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಲಟ್ಟಿಗೆಯನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು. ಆವಾಗ ನೋಡಿ ಇದಾಯಿತು. ಆಮೇಲೆ ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸಿದ್ರೆ ಸುತ್ತು ಉರಿ ಬೇಯುತ್ತೆ. ಸೈಡಲ್ಲಿ ಬೆಂದಿಲ್ಲ, ಅದಕ್ಕೆ ತಿರುಗಿಸ್ಕೊಂಡು ಬೇಯಿಸ್ಬೋದು. ಚೆನ್ನಾಗಿ ಬೆಂದಿದಲ್ವ, ಈಗ ಉಪ್ಪು ಈ ಥರ ಪೂರಿ ಥರ ಉಬ್ಬುತ್ತೆ. ನೀವು ಎಷ್ಟು ಹದವಾಗಿ ಬೇಳೆ ಬೇಯಿಸ್ತೀರಾ, ಎಷ್ಟು ಹದವಾಗಿ ಹೂರಣ ರೆಡಿ ಮಾಡ್ಕೊತೀರ, ಎಷ್ಟು ಹದವಾಗಿ ಹಿಟ್ಟು ಕಲಸಿ ಅದೇ ಥರ ಹದವಾಗಿ ನೀವು ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ರೆ ಸ್ವೀಟಾಗಿರೋ ಕಡಲೆಬೇಳೆ ಒಬ್ಬಟ್ಟು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಇದೇ ಥರ ನೀವು ಮಾಡಿಕೊಂಡು ಟೇಸ್ಟ್ ನೋಡಿ ನಮಗೆ ಹೇಗಿತ್ತು ಅಂತ ತಿಳಿಸಿ.